ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರೇಜಿಯವರಿಗೂ, ಮಾವತಾರ ಬಾಬಾಜಿ, ಪ್ರಕೃತಿ ಮಾತೆಗೂ, ನನ್ನ ತಂದೆ ತಾಯರಿಗೂ ವಂದಿಸುತ್ತಾ, ನಮ್ಮ ಗುರುಗಳಾದ ರಂಗನಾಥ್ ಗುರುಜಿಯವರಿಗೂ ಹಾಗೂ ನಾಗರಾಜ್ ಗುರುಜಿಯವರಿಗೂ ವಂದಿಸುತ್ತಾ, ಈ ಜೂಮ್ ವೇದಿಕೆಯಲ್ಲಿರುವ ಎಲ್ಲರಿಗೂ ವಂದನೆಗಳು ಹಾಗೂ ಎಲ್ಲರಿಗೂ ಶುಭೋದಯ. ಮೇಡಮ್ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆಯಾ ಮೇಡಮ್? ಸೌಂಡ್ ಇಸ್ ಕ್ಲಿಯರ್. ಆಕ್ಚುಲಿ ಈಗ ತ್ರಿವೇಣಿ ಮೇಡಮ್ ಹೇಳಿದ್ರ ಬಗ್ಗೆ ನಾವು ಒಂದು 5 ನಿಮಿಷ ಮಾತಾಡ್ಬೇಕಿತ್ತು ಸರ್. ಟೈಮ್ ಇಲ್ಲ, ಇನ್ನೊಂದ್ ದಿನ ಹೇಳ್ತೀನಿ. ಅದು ಇಲ್ಲೇ ಹೇಳಬೇಕಾದಂತ ಒಂದು ವಿಷಯ ಆಗಿತ್ತು, ಮತ್ತೊಮ್ಮೆ ಹೇಳ್ತೀನಿ ಗುರುಜಿ. ಈಗ ನಾನು ತಗೊಂತಾ ಇರುವಂತ ವಿಷಯ ನಮ್ಮ ಮಾತು ಹೇಗಿರ್ಬೇಕು ಅಥವಾ ನಾವು ಆಡುವ ಮಾತು ಹೇಗಿರಬೇಕು ಅನ್ನೋದು. ನೋಡಿ, ನಾವೆಲ್ಲ ಮನುಷ್ಯರು ಮಾನವ ಜನ್ಮದಲ್ಲಿ ಎಷ್ಟೋ ಜನ್ಮಾಂತರಗಳಲ್ಲಿ ಪುಣ್ಯ ಮಾಡಿ ಈ ಮಾನವ ಜನ್ಮಕ್ಕೆ ಬಂದಿರ್ತೀವಿ. ಆದ್ರೆ ಒಂದು ಅದೃಷ್ಟವನ್ನು ಕೂಡ ಕೊಟ್ಟಿರ್ತಾರೆ ದೇವರು, ಮಾತನಾಡುವಂತ ಅದೃಷ್ಟ, ನಾಲಿಗೆಯನ್ನು ಕೊಟ್ಟಿರ್ತಾನೆ. ಪ್ರಾಣಿ ಪಕ್ಷಿಗಳು ಮೂಕರಾಗಿರ್ತಾರೆ, ಅವರು ಮಾತನಾಡೋದಿಲ್ಲ, ಆದ್ರೂ ಸುಂದರವಾದ ಜೀವನವನ್ನು ನಡೆಸ್ತಾರೆ. ಮನುಷ್ಯರಾದ ನಮಗೆ ಯಾಕೆ ನಾವು ಸಂತೋಷವಾಗಿ ಜೀವನ ಮಾಡ್ತಾ ಇಲ್ಲ ಅಂದ್ರೆ, ನಮ್ಮ ಒಂದು ನಡವಳಿಕೆ ಇರ್ಬೋದು ಅಥವಾ ನಮ್ಮ ಮಾತಿನ ರೀತಿ, ಅದಕ್ಕೆ ಎಷ್ಟೊಂದು ಗಾದೆ ಮಾತುಗಳಿವೆ. ಅಂದ್ರೆ ನಾಲಿಗೆ ಒಳ್ಳೆಯದಾದ್ರೆ ನಾಡೆಲ್ಲ ಒಳ್ಳೆಯದು, ಮಾತೆ ಮಾಣಿಕ್ಯ, ಹೀಗೆ ಹೇಳ್ತಾ ಹೋದ್ರೆ ಬಹಳಷ್ಟು ಇದೆ. ಇನ್ನು ನಾವು ಮಾತನಾಡುವ ನಮ್ಮ ವ್ಯಕ್ತಿತ್ವ, ನಮ್ಮ ಮಾತಿನಿಂದ ನಮ್ಮ ವ್ಯಕ್ತಿತ್ವವನ್ನ ಅಳಿತಾರಂತೆ, ನಮ್ಮ ವ್ಯಕ್ತಿತ್ವ ರೂಪುಗೊಳ್ಳುತ್ತೆ. ಹಾಗಾಗಿ ನಾವು ಮಾತನಾಡುವಾಗ ತುಂಬಾ ಯೋಚನೆ ಮಾಡಿ ಮಾತನಾಡ್ಬೇಕು. ನಾವು ಮಾತಾಡುವಾಗ 3 ಬಾಗಿಲುಗಳನ್ನ ದಾಟ್ಬೇಕಂತೆ. 3 ಬಾಗಿಲುಗಳಂದ್ರೆ 3 ರೀತಿಯಲ್ಲಿ ನಾವು ಯೋಚಿಸ್ಬೇಕು ಅಂತ. ಮೊದಲನೇ ಬಾಗಿಲು, ನಾವು ಮಾತಾಡುವಾಗ ಕೇಳ್ಕೋಬೇಕಂತೆ, ಇಲ್ಲಿ ನೀವು ಮಾಡುವ ಮಾತಿನಲ್ಲಿ ಸತ್ವ ಇದೆಯಾ, ಅಂದ್ರೆ ಇದರಲ್ಲಿ ಹುರುಳು ಇದೆಯಾ, ಸತ್ಯಾಂಶ ಇದೆಯಾ ಅಂತ. ಕೆಲವರು ಸುಳ್ಳನ್ನ ಹೇಳ್ತಾರೆ. ಆ ಸುಳ್ಳನ್ನು ಹೇಳೋದ್ರಿಂದ ನಮ್ಮ ಒಳಗಿರುವ ಆತ್ಮ ರೋದನೆ ಮಾಡುತ್ತಂತೆ, ಅಯ್ಯೋ ಇವ್ರು ಸುಳ್ಳು ಹೇಳ್ತಾರಲ್ಲ ಅಂತ. ಅಂದ್ರೆ ನಮ್ಮ ಆತ್ಮಕ್ಕೆ ನಾವು ದ್ರೋಹ ಬಗೆದಂಗೆ ಆಗತ್ತೆ. ನಾವು ನೋಡಿ, ಧ್ಯಾನಕ್ಕೆ ಬರೋಕ್ಕಿಂತ ಮೊದಲು ಆತ್ಮ, ಪರಮಾತ್ಮ, ಧ್ಯಾನ, ಸತ್ಸಂಗ ಏನು ಗೊತ್ತಿದ್ದಿಲ್ಲ. ಈಗ ಇದ್ರದ್ದೆಲ್ಲ ಬಗ್ಗೆ ನಮ್ಗೆ ಜ್ಞಾನ ಬರ್ತಾ ಇದೆ. ಹಾಗಾಗಿ ನಮ್ಮ ಆತ್ಮಕ್ಕೆ ದ್ರೋಹ ಬಗೆಯಿದೆ, ನಾವು ವಿಚಾರ ಮಾಡಿ ಸತ್ಯವಾದ ಮಾತನ್ನು ಆಡ್ಬೇಕು. ಹಾಗೆ ಇನ್ನೊಂದು 2ನೇ ಬಾಗಿಲು ಅಲ್ಲಿ ಯೋಚನೆ ಮಾಡ್ಬೇಕಂತೆ, ಈ ಮಾತು ಅವಶ್ಯಕತೆ ಇದೆಯಾ, ಅಂದ್ರೆ ಅನವಶ್ಯಕವಾಗಿ ಮಧ್ಯದಲ್ಲಿ ಮಾತನಾಡೋದಿರ್ಬೋದು ಅಥವಾ ಅಲ್ಲಸಲ್ಲದ ಮಾತುಗಳನ್ನ ಆಡುವುದು, ಅದೆಲ್ಲದಕ್ಕಿಂತ ಅವಶ್ಯಕತೆ ಇಲ್ಲ ಅಂದ್ರೆ ನಾವು ಮೌನವಾಗಿರುವುದು ಲೇಸು ಅನ್ನೋ ಮಾತನ್ನ ನಾವಿಲ್ಲಿ ತಿಳ್ಕೊಳ್ಬೇಕಾಗಿದೆ. ಇನ್ನು 3ನೇ ಬಾಗಿಲಲ್ಲಿ ನಾವ್ ಏನ್ ಕೇಳ್ಕೊಬೇಕಂತಂದ್ರೆ, ಇದು ದಯಾಪೂರ್ಣವೇ, ಅಂದ್ರೆ ಈ ನಿನ್ನ ಮಾತಿನಿಂದ ಬೇರೆಯವರಿಗೆ ನೋವಾಗುವಂಗಿದ್ರೆ ಮಾತಾಡಬಾರ್ದು, ಮನಸ್ಸಿಗೆ ಘಾಸಿ ಆಗಬಾರದು, ನಯ ವಿನಯತೆಯಿಂದ ಮಾತಾಡಬೇಕು ಅಂತ. ಯಾಕೆಂದ್ರೆ ನಾಲಿಗೆಗೆ ಆದ ಗಾಯ ಬಹಳ ಬೇಗ ವಾಸಿಯಾಗುತ್ತೆ. ನಾಲಿಗೆಯಿಂದ ಆದ ಗಾಯ ವಾಸಿ ಆಗೋದು ಕಷ್ಟ, ವಾಸಿ ಆಗದೇನೂ ಇರಬಹುದು. ಹಾಗಾಗಿ ನಾವು ನುಡಿದಂತೆ ನಡೆ ಅನ್ನುವ ಹಾಗೆ ನಾವು ಏನು ಮಾತಾಡ್ತೀವೋ ಅದೇ ರೀತಿ ಮಾತಾಡಿ ಒಳ್ಳೆಯ ರೀತಿಯಿಂದ ನಡೆದುಕೊಳ್ಬೇಕು ಅನ್ನೋದು ಇದರ ಒಂದು ಅರ್ಥ. ಇನ್ನು ನಾವು ಆಡುವ ಮಾತು ಪ್ರಾಮಾಣಿಕವಾಗಿರ್ಬೇಕು. ಒಂದು ನವಭ್ರೂಯ ಸತ್ಯಮಪ್ರಿಯಂ ಅಂತ ಒಂದು ಸಂಸ್ಕೃತ ವಾಕ್ಯ ಇದೆ. ಅಂದ್ರೆ ಅಪ್ರಿಯವಾದ ಮಾತನ್ನ, ಸತ್ಯವಾದ ಕಠೋರವಾಗಿದ್ರೆ ಆ ಸತ್ಯವನ್ನ ಹೇಳ್ಬಾರ್ದಂತೆ, ಅಂದ್ರೆ ಕಠೋರವಾಗಿ ಹೇಳ್ಬಾರ್ದಂತೆ. ಅದು ಬೇರೆಯವರಿಗೆ ಅಪ್ರಿಯವಾಗಿ ಅಥವಾ ಸಮಾಧಾನ ತರುವಂತೆ ಇದ್ದು ಮಾತ್ರ ಹೇಳ್ಬೇಕಂತೆ. ಇಲ್ಲಿ ಒಂದು ಚಿಕ್ಕ ಕಥೆಯನ್ನ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ ಗುರುಜಿ. ಒಬ್ಬ ರಾಜನ ಆಸ್ಥಾನಕ್ಕೆ ಒಬ್ಬ ಜ್ಯೋತಿಷಿ ಬರ್ತಾರೆ. ಆ ಜ್ಯೋತಿಷಿ ಬಂದಾಗ ಅವರು ಏನ್ ಮಾಡ್ತಾರೆ, ನನ್ನ ಜಾತಕವನ್ನ ಕೇಳ್ಬೇಕು, ನನ್ನ ಜಾತಕ ನೋಡ್ಸ್ಬೇಕು ಅಂತ ಜ್ಯೋತಿಷಿ ಹತ್ರ ಜಾತಕ ತಂದು ತೋರಿಸ್ತಾರೆ, ನನ್ನ ಭವಿಷ್ಯವನ್ನ ಹೇಳಿ ಅಂತ. ಜ್ಯೋತಿಷಿ ಏನ್ ಮಾಡ್ತಾರೆ, ನೋಡಿದ ತಕ್ಷಣ, ಮಹಾರಾಜರೇ ಇದೇನಿದು, ಏನು ಹೇಳಿಕೆ ಆಗ್ತಾ ಇಲ್ಲ ಅಂತ. ಯಾಕೆ ಅಂತಂದಾಗ, ಇಲ್ಲ, ನಿಮ್ಮ ಎದುರಿಗೆ ನಿಮ್ಮ ಕುಟುಂಬದವರೆಲ್ಲರೂ ಸುತ್ತೋಗ್ತಾರೆ, ನಿಮ್ಮ ಎದುರಿಗೆ ಸುತ್ತೋಗ್ತಾರೆ, ಎಂತ ದುರ್ದೈವ ಅಂತ ಹೇಳ್ತಾರಂತೆ. ಆವಾಗ ರಾಜನಿಗೆ ಬೇಸರ ಆಗತ್ತಂತೆ, ಸಿಟ್ಟು ಬಂದು ಅವ್ರನ್ನ ಸೆರೆಮನೆ ಒಳಗೆ ಇಟ್ಬಿಡ್ತಾರೆ. ಈ ವಿಷಯ ಆ ಜ್ಯೋತಿಷಿಯ ಫ್ರೆಂಡಿಗೆ, ಅಂದ್ರೆ ಗೆಳೆಯನಿಗೆ ಗೊತ್ತಾಗಿ ಅವರು ಮತ್ತೆ ಬರ್ತಾರಂತೆ ಮಾರನೇ ದಿನ, ವಿಷಯ ಹೇಳ್ತಾರಂತೆ ಹೀಗೆ ಅಂತ. ಆಮೇಲೆ ಅವರು ಜ್ಯೋತಿಷಿ ಹತ್ರ ಮತ್ತೆ ಇನ್ನೊಬ್ಬ ಜ್ಯೋತಿಷಿ ಹತ್ರ ಕೂಟ ಕೇಳ್ತಾರೆ, ನೋಡಿ ನನ್ನ ಜಾತಕ ನೋಡಿ, ನಿನ್ನೆ ಈ ತರ ಆಯ್ತು ಅಂತ. ಆ ಜ್ಯೋತಿಷಿ ಹೇಳಿದವರು ಅವ್ರೇ ಮಾತಾಡ್ತಾರಂತೆ, ಇಲ್ಲಿ ನೋಡಿ ಮಾತಾಡುವ ರೀತಿ ಹೇಗೆ ಇರುತ್ತದೆ ಅಂತ, ಒಬ್ಬರ ಮನಸ್ಸನ್ನು ಹೇಗೆ ತಲ್ಲಣಗೊಳಿಸುತ್ತೆ ಅಂತ.
ಆ ಜ್ಯೋತಿಷಿ, ಎರಡನೇ ಜ್ಯೋತಿಷಿ ಹೇಳ್ತಾರಂತೆ, ವಾ ಮಹಾರಾಜ್ರೇ, ಎಷ್ಟು ಚೆನ್ನಾಗಿದ್ದಾರೆ ನಿಮ್ ಜಾತಕ, ಎಷ್ಟು ಚೆನ್ನಾಗಿದೆ ಅಂತ ಹೇಳ್ತಾರಂತೆ. ಯಾಕೆ, ಏನಾಯ್ತು, ನಿನ್ನೆ ಅವ್ರು ಹಿಂಗೆ ಹೇಳಿದ್ರ? ಇಲ್ಲ, ನೀವು ಎಷ್ಟು ದೀರ್ಘಾಯುಷಿಗಳಂದ್ರೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ, ನೀವು ನಿಮ್ಮ ಕುಟುಂಬದವ್ರೆಲ್ಲರಿಗಿಂತ ದೀರ್ಘಾಯುಷಿಗಳು, ತುಂಬಾ ವರ್ಷ ಬದುಕ್ತೀರಿ ಅನ್ನೋ ಮಾತನ್ನ ಹೇಳ್ತಾರೆ. ಹಾಗೆ ನಿನಗೆ ಏನ್ ಬೇಕು ಕೇಳು, ಇಷ್ಟು ಚೆನ್ನಾಗಿ ಮಾತಾಡಿದಲ್ಲ, ನಿನಗೆ ಏನ್ ಬೇಕು ಕೇಳು, ನೀನ್ ಕೇಳಿದನ್ನು ಕೊಡ್ತೀನಿ ಅಂತ ರಾಜ ಹೇಳಿದಾಗ ಅವರು ಜ್ಯೋತಿಷಿ ಹೇಳ್ತಾರಂತೆ, ಇಲ್ಲ ನಿನ್ನೆ ಸೆರೆಮನೆಯಲ್ಲಿ ಇಟ್ಟಲ್ಲ ಆ ಜ್ಯೋತಿಷಿಯನ್ನ ಬಿಡಿಸ್ರಿ ಅಂತ ಹೇಳ್ತಾರೆ. ಅವ್ರನ್ನ ಬಿಡುಗಡೆ ಮಾಡ್ತಾರೆ. ಹೇಳ್ತಾರೆ, ಏನಪ್ಪಾ, ನಾನು ಮಾಡಿದ್ದು ಅದೇ ಮಾತು, ನೀನ್ ಆಡಿದ್ದು ಅದೇ ಮಾತು, ನಿನಗೆ ಸನ್ಮಾನ ನನಗೆ ಅವಮಾನ ಅಂತ ಹೇಳ್ತಾರೆ. ಅವಾಗ ಈ ಜ್ಯೋತಿಷಿ ಹೇಳ್ತಾರೆ, ನೋಡಪ್ಪ, ಮಾತು ಬೇರೆ ತರ ಇದೆ, ನಾನು ಆಡಿದ ಮಾತೇ ಒಂದ್ ರೀತಿ, ನೀನ್ ಆಡಿದ್ದ ಒಂದ್ ರೀತಿ, ಸತ್ಯ ಅದೇ, ಆದ್ರೆ ಹೇಳುವ ರೀತಿ ಚೇಂಜ್ ಆಗಿರ್ಬೇಕು ಅಂತಾಗ ಒಂದು ಹೇಳ್ತಾರೆ, ನಾವಾಡುವ ಮಾತು ಹೀಗಿರಲಿ ಗೆಳೆಯ, ಮೃದು ವಚನ ಮೂರ್ಲೋಕ ಮುಟ್ಟುವುದು ತಿಳಿಯ, ಮೌನ ಮೊಗ್ಗೆಯ ನೊಡೆದು ಹೂವರಳಿ ಬರಲಿ, 3 ದಿನಗಳ ಬಾಳು ಘಮಘಮಿಸುತ್ತಿರಲಿ. ಅಂದ್ರೆ ನಾವು ಕಠೋರವಾದ ಸತ್ಯವನ್ನು ಯಾವಾಗ್ಲೂ ಹೇಳ್ಬಾರ್ದು, ಅವರ ಮನಸ್ಸಿಗೆ ಮೃದುವಾಗಿ ಸಮಾಧಾನ ತರುವಂತ ಮಾತನ್ನ ಆಡ್ಬೇಕು ಅನ್ನೋ ಮಾತನ್ನ ಹೇಳಿದಾಗ ಅವ್ರು ಒಪ್ಕೊಳ್ತಾರೆ. ಹಾಗಾಗಿ ನಮ್ಮ ಮಾತಿನಿಂದ ಒಳ್ಳೇದು ಆಗ್ಬೋದು, ಕೆಟ್ಟದ್ದು ಆಗ್ಬೋದು. ನಮ್ಮ ಒಳ್ಳೆ ಮಾತನಾಡಿದ್ರೆ ನಮ್ಮ ಸಂಬಂಧಗಳು, ನಮ್ಮ ಮಿತ್ರತ್ವ, ನಮ್ಮ ಕುಟುಂಬದಲ್ಲಿ ಒಳ್ಳೆಯ ರೀತಿಯಿಂದ ಜೀವನ ನಡಿಬಹುದು. ಆದರೆ ನಾವು ಏನಾರು ಅಡ್ಡದಿಡ್ಡಿ ಅಥವಾ ಕಠೋರ ಮಾತುಗಳನ್ನ ಆಡಿದ್ರೆ ನಮ್ಮ ಸಂಬಂಧಗಳು ಕೆಡಬಹುದು ಅಥವಾ ಬಿರುಕು ಮೂಡಬಹುದು, ಮಿತ್ರತ್ವ ಆಗ್ಬಹುದು. ಹಾಗಾಗಿ ನಾವು ಮಾತಿನಲ್ಲಿ ಬಳಸುವ ಪದಗಳು, ಮಾತಿನ ರೀತಿ, ಧ್ವನಿಯ ಏರಿಳಿತ, ಇವೆಲ್ಲವೂ ಒಬ್ಬ ವ್ಯಕ್ತಿಯ ಮೇಲೆ ಪರಿಣಾಮವನ್ನು ಬೀರುತ್ತದೆ ಅನ್ನೋ ಮಾತನ್ನು ಇಲ್ಲಿ ಹೇಳ್ತಾರೆ. ಉದಾಹರಣೆಗೆ, ನಾವು ಅಡಿಗೆ ಮಾಡ್ತೀವಿ, ಹೆಣ್ಮಕ್ಳು ಅಡಿಗೆ ಮಾಡ್ತೀವಿ, ಯಜಮಾನರು ಬರ್ತಾರೆ, ಅವ್ರ ದಿನ ಚೆನ್ನಾಗಿರ್ತದೆ ಅಡಿಗೆ. ಅವಾಗ ಹೇಳ್ತಾರೆ, ದಿನ ಚೆನ್ನಾಗಿತ್ತು, ಏನೋ ಒಂದ್ ಸ್ವಲ್ಪ ರುಚಿ ಕೆಟ್ಟಿರುತ್ತೆ, ಇದೇನ್ ಚೆನ್ನಾಗಿಲ್ಲಪ್ಪ, ಏನ್ ಅಡಿಗೆ, ಇದೇನ್ ಊಟ ಮಾಡ್ಲಿಕ್ಕೆ ಆಗಲ್ಲ ಅನ್ನೋ ಬದಲು, ದಿನಾನು ಚೆನ್ನಾಗಿ ಮಾಡ್ತಿದ್ಯಲ್ಲ, ಇವತ್ತೇನೋ ಒಂದ್ ಸ್ವಲ್ಪ ರುಚಿ ಕೆಟ್ಟಿದೆ, ಇರ್ಲಿ ಪರವಾಗಿಲ್ಲ ಅನ್ನೋ ಮಾತನ್ನ ಹೇಳಿದ್ರೆ ಇವರಿಗೆ ಇನ್ನಷ್ಟು ಉತ್ಸಾಹ ಬಂದು ಇನ್ನೂ ಚೆನ್ನಾಗಿ ಅಡುಗೆ ಮಾಡುವಂತ ಒಂದು ರೂಢಿಯನ್ನ ಬೆಳೆಸ್ಕೊಳ್ಬಹುದು. ಹಾಗೆ ಮಕ್ಕಳಿಗೆ, ಈಗ ಮಕ್ಕಳ ವಿಷಯದಲ್ಲಿ ನಾವೇನ್ ಮಾಡ್ತೀವಿ, ಅಯ್ಯೋ ನೀ ಏನ್ ಚೆನ್ನಾಗ್ ಓದಲ್ಲ, ನೀನ್ ದಂಡಪಿಂಡ, ನೀನ್ ಇಷ್ಟೇ ಬಿಡು, ಅವ್ರ ಪಕ್ಕದವ್ರ ಮನೆ ನೋಡು, ಅವ್ರು ನೋಡು ಎಷ್ಟು ಚೆನ್ನಾಗ್ ಓದ್ತಾರೆ, ನೀನ್ ಹಿಂಗೆ ಆದ್ರೆ ಮುಗೀತು, ಇಷ್ಟು ಕಠೋರವಾಗಿ ಹೇಳುವ ಬದಲು, ಇಲ್ಲಮ್ಮ ನೀನು ಚೆನ್ನಾಗಿ ಓದ್ಕೊ ಮಗಳೇ, ಚೆನ್ನಾಗಿ ಓದ್ಕೊ ಮಗನೇ, ನೀನ್ ಚೆನ್ನಾಗಿ ಪರ್ಸೆಂಟೇಜ್ ಮಾಡ್ತೀಯ, ನಿನ್ ಪರೀಕ್ಷೆ ಉತ್ತಮವಾಗಿ ಮಾರ್ಕ್ಸ್ ತೆಗಿತೀಯ, ಚೆನ್ನಾಗಿ ಓದ್ಕೊ, ನಾವೆಲ್ಲ ಇದ್ದೀವಿ ನಿನ್ ಜೊತೆ, ಈಗಂದ್ರೆ ಹೇಗಿರುತ್ತೆ. ಅವಾಗ ಅವರು ಓದ್ದೇ ಹೋದ್ರೂ ನಿಜವಾಗ್ಲೂ ಓದುವಂತ ಒಂದು ಸಾಹಸಕ್ಕೆ ಕೈ ಹಾಕ್ತಾರೆ. ಹಾಗಾಗಿ ನಮ್ಮ ಒಂದು ಕಠೋರವಾಗಿದ್ರೆ ನಮ್ಮ ಶಾರೀರಿಕ ಹಾಗೂ ಮಾನಸಿಕದಲ್ಲಿ ಕೂಡ ಬದಲಾವಣೆ ಆಗುತ್ತೆ. ಸಂಬಂಧಗಳನ್ನ ಕಳ್ಕೊಳ್ಳೋದಲ್ಲದೆ ನಮ್ಮ ಮಾನಸಿಕವಾಗಿ ಒತ್ತಡ ಅಥವಾ ನಿದ್ರೆ ಬಾರದೆ ಇರೋದು ಆಗ್ಬೋದು, ಶರೀರದಲ್ಲಿ ರಕ್ತದೊತ್ತಡ ಹೆಚ್ಚಾಗ್ಬೋದು, ಎಸಿಡಿಟಿ ಆಗ್ಬಹುದು, ಇನ್ನು ಏನೇನೋ ಒಂದು ಕಳವಳ, ಇಂಥ ಒಂದು ವಿಷಯಗಳು, ನಮ್ಮ ಸಮಸ್ಯೆಗಳು ನಮ್ಮ ದೈಹಿಕ ಹಾಗೂ ಮಾನಸಿಕದಲ್ಲಿ ತೊಲೆದೋರುತ್ತೆ. ಅದೇ ಒಳ್ಳೆಯ ರೀತಿಯಲ್ಲಿ ನಾವು ಈ ಸ್ವಾಧ್ಯಾಯ, ಸತ್ಸಂಗ, ಹಾಗೆ ಧ್ಯಾನ, ಇದೆಲ್ಲ ಇಂಥ ರೀತಿಯಲ್ಲಿ ತೊಡಸ್ಕೊಂಡ್ರೆ ನಮ್ಮ ಒಂದು ಜೀವನದಲ್ಲಿ ಬೇಕಷ್ಟು ಒಳ್ಳೆಯ ಮಾರ್ಪಾಡು ಆಗ್ಬಹುದು. ಯಾಕಂದ್ರೆ ಸ್ವಾಧ್ಯಾಯದಿಂದ, ಸತ್ಸಂಗ, ಧ್ಯಾನದಿಂದ ನಮ್ಮ ಜೀವನ ಬದಲಾವಣೆ ಆಗೋದಲ್ಲದೆ ನಮ್ಮ ವಾಕ್ ಅಂದ್ರೆ ನಾವು ಆಡುವ ಮಾತಿನಲ್ಲಿ ಕೂಡ ಶುದ್ಧತೆ ಉಂಟಾಗುತ್ತಂತೆ. ಇನ್ನು ಕೆಲವರು ಇರ್ತಾರೆ, ನಾನು ಹೇಳಿದ್ದೇ ಸರಿ, ನನ್ನ ಮಾತನ್ನೇ ಕೇಳ್ಬೇಕು, ನನ್ನ ಬಿಟ್ಟು ಬೇರೆ ಏನು ನಡೆಯೋದಿಲ್ಲ ಇಲ್ಲಿ ಅನ್ನುವಂತ ಒಂದು ಆ ಧೋರಣೆಯನ್ನು ತಳೆದಿರ್ತಾರೆ. ಅದು ತಪ್ಪು. ಈಗ ನಾನು ಚೆನ್ನಾಗಿರ್ಬೇಕು, ನನ್ನನ್ನು ಚೆನ್ನಾಗಿ ಮಾತಾಡಿಸ್ಬೇಕು, ನನ್ನನ್ಗೆ ಗೌರವ ಕೊಡ್ಬೇಕು, ನನ್ನನ್ನು ಆತ್ಮೀಯತೆಯಿಂದ ಮಾತಾಡಿಸ್ಬೇಕು, ನನ್ನನ್ನೇ ಪ್ರೀತಿಯಿಂದ ಮಾತಾಡಿಸ್ಬೇಕು ಅನ್ನುವಂಥವ್ರು ಬೇರೆಯವ್ರ ಬಗ್ಗೆ ಕೂಡ ಅಷ್ಟೇ ಅಭಿಮಾನ ತಡಿಬೇಕು, ಅಷ್ಟೇ ಒಂದು ಗೌರವ ಕೊಡ್ಬೇಕು, ಅವ್ರನ್ನು ಕೂಡ ಅಷ್ಟೇ ಆತ್ಮೀಯತೆಯಿಂದ ಮಾತಾಡಿಸ್ಬೇಕು. ಹಾಗಾಗಿ ಇದು ಒನ್ ವೇ ಆಗ್ಬಾರ್ದು, ಎರಡೂ ಕಡೆಯಿಂದ ಒಬ್ರಿಗೊಬ್ರು ಅಷ್ಟರ ಒಂದು ಸಮನ್ವತೆ ಇರಬೇಕು. ಇನ್ನು ಈಗ ಪ್ರತಿಯೊಬ್ರು ನಾವು ಇದು ನನ್ನ ಕೊನೆ ದಿನ ಅಂತ ಜೀವಿಸ್ಬೇಕಂತೆ. ಪ್ರತಿಯೊಬ್ರು ಇದು ಕೊನೆ ದಿನ. ಯಾಕಂದ್ರೆ ಈಗ 6 ತಿಂಗಳ ನಾವು ಜೀವಿಸ್ಬೇಕು ಅಂದ್ರೆ ನಾವು ಬ್ಯಾಂಕ್ನಲ್ಲಿ ಇಡ್ಬೇಕು ದುಡ್ಡು, ಆಮೇಲೆ ನನ್ನ ಮಕ್ಕಳಿಗೆ ಅದು ಮಾಡ್ಬೇಕು, LIC ಮಾಡಿಸ್ಬೇಕು, ಬಂಗಾರ ತಗೋ, ಹೀಗೆಲ್ಲ ಯೋಚನೆ ಮಾಡ್ತೀವಿ. 3 ತಿಂಗಳಂದ್ರೆ ಇನ್ನೂ ಏನೇನು ಯೋಚನೆ ಮಾಡ್ತೀವಿ, ಬರೇ ಉಳಿಸೋದು ಗಳಿಸೋದ್ರಲ್ಲೇ ಇರ್ತೀವಿ. ಅದೇ ಒಂದೇ ದಿನ, ಇವತ್ತೊಂದೇ ದಿನ ನಾನು ಬದುಕ್ತೀನಿ ಅಂತಾದ್ರೆ ನಾವ್ ಏನ್ ಮಾಡ್ತೀವಿ, ಉಳಿಸೋದು ಗಳಿಸೋದು ಎಲ್ಲ ಬಿಟ್ಬಿಟ್ಟು
ಯಾರು ನನ್ನ ಜೊತೆ ಚೆನ್ನಾಗಿದ್ದಾರೆ, ನಮ್ಮ ಅಕ್ಕಪಕ್ಕದವ್ರು ಕರೆಯೋದು, ನಮ್ಮ ನೆರೆ ಹೊರೆಯವ್ರನ್ನ ಕರೆಯೋದು, ನಮ್ಮ ಮಕ್ಕಳು ಮೊಮ್ಮಕ್ಕಳ ಜೊತೆಗೆ ಎಲ್ಲ ಪ್ರೀತಿಯಿಂದ ಮಾತನಾಡೋದಷ್ಟೇ, ಪ್ರೀತಿಯಿಂದ ನೋಡ್ಕೊಳ್ಳೋದು, ಪ್ರೀತಿಯಿಂದ ಮಾತಾಡೋದು ಅಷ್ಟೇ ನಾವು ತೋರಿಸ್ತೀವಿ. ಹಂಗೆ ಪ್ರತಿಯೊಬ್ರು ಕೂಡ ಇದು ನನ್ನ ಕೊನೆಯ ದಿನ ಅಂತ ತಿಳ್ಕೊಂಡ್ರೆ ನಾವು ಸಾಕಷ್ಟು ನಮ್ಮ ಜೀವನದಲ್ಲಿ ಮಾರ್ಪಾಡನ್ನ ಮಾಡ್ಕೊಳ್ಬಹುದು. ಚಿಕ್ಕ ಮಕ್ಕಳಿಗೆ ಅವ್ರಿಗೆ ನಿಜವಾಗ್ಲೂ ಗೊತ್ತಿಲ್ಲ. ಆ ಚಿಕ್ಕ ಮಕ್ಕಳಿಗೆ ಒಂದು ಹಾಲಿನಂಗೆ ಅವ್ರದ್ದು ಬಿಳಿ ಹಾಳೆ ಇದ್ದಂಗೆ ಏನ್ ಹಾಕಿದ್ರು ಅಲ್ಲಿ ಬೆಳೆಯುತ್ತೆ. ಹಾಗಾಗಿ ಚಿಕ್ಕ ಮಕ್ಕಳಿರುವಾಗಲೇ ಅವರು ತಂದೆ ತಾಯಿ ಜೊತೆ ಹೇಗಿರ್ಬೇಕು, ಹೇಗೆ ಮಾತನಾಡ್ಬೇಕು, ಹೇಗೆ ವರ್ತಿಸ್ಬೇಕು, ದೊಡ್ಡವ್ರ ಜೊತೆ ಗುರು ಹಿರಿಯರ ಜೊತೆ ಯಾವ ತರ ಬಾಂಧವ್ಯ ಇಟ್ಕೋಬೇಕು, ಅವರಿಗೆ ಎಷ್ಟು ಗೌರವ ಕೊಡ್ಬೇಕು, ಹಾಗೆ ಮನೆಗೆ ಬಂದ ಅತಿಥಿಗಳ ಜೊತೆ ಅವರ ಒಂದು ಫ್ರೆಂಡ್ಶಿಪ್ ಅಲ್ಲಿ ಸಮಾಜದಲ್ಲಿ ಹೇಗೆ ನಡ್ಕೋಬೇಕು ಅನ್ನೋದನ್ನೆಲ್ಲ ಮಕ್ಕಳಿಂದಾಗ್ಲೇ ಕಲಿಸ್ಕೊಟ್ರೆ ಅವರು ನಿಜವಾಗ್ಲೂ ಕಲಿತಾರೆ. ನಾವು ಕೆಟ್ಟದಾಗ ಕಲಿಸ್ರೆ ಕೆಟ್ಟದಾಗೆ ಕಲಿತಾರೆ. ನೋಡಿ, ತಂದೆ ತಾಯಿ ಮನೆಯಲ್ಲಿ ಹೇಗ್ ನಡ್ಕೊಳ್ತಾರೆ ಅದೇ ತರ ಹೇಗ್ ಮಾತಾಡ್ತಾರೆ, ಅದೇ ಮಾತನ್ನು ಚಿಕ್ಕ ಮಕ್ಕಳು ಕೂಡ ಅದನ್ನೇ ಅನುಸರಿಸ್ತಾರೆ. ಹಾಗಾಗಿ ಚಿಕ್ಕ ಮಕ್ಕಳ ಬಗ್ಗೆ ನಾವು ತುಂಬಾ ಕೇರ್ ಆಗಿ ಮಾತಾಡುವಾಗ, ಅವ್ರ ಮುಂದೆ ಮಾತಾಡುವಾಗ ತುಂಬಾ ಕೇರ್ಫುಲ್ ಆಗಿ ಮಾತನಾಡ್ಬೇಕು ಅನ್ನೋ ವಿಷಯವನ್ನು ಇಲ್ಲಿ ಹೇಳಿಕ್ಕೆ ಇಷ್ಟಪಡ್ತೀನಿ. ಹಾಗೆ ನಮ್ಮ ನಾಲಿಗೆ ಒಂದು ಸರಸ್ವತಿ, ನಮ್ಮ ನಾಲಿಗೆಯಲ್ಲಿರುವುದು ಸರಸ್ವತಿ. ಆ ಸರಸ್ವತಿಗೆ ಅಪಮಾನ ಮಾಡಬಾರ್ದು, ಯಾರ ಬಗ್ಗೆಯೂ ನಿಂದನೆ ಮಾಡಬಾರ್ದು, ಹಾಗೆ ಎಲ್ಲರನ್ನು ಸ್ಪಂದನೆ ಮಾಡ್ಬೇಕು ಅನ್ನೋ ಮಾತನ್ನು ಕೂಡ ಇಲ್ಲಿ ಲೇಖಕರು ಹೇಳ್ತಾರೆ. ಇನ್ನು ನನಗೆ ಪತ್ರಿಜಿಯವರ ವಾಕ್ಷೇತ್ರ ಗುರುಜಿ ನಾನು ಇವತ್ತು ಸಿಕ್ತು, ಯಾರ ತಗೊಂಡೋಗಿದ್ರು, ನಾ ಇದನ್ನು ನೋಡ್ಬೇಕಂತಿದೆ, ಇವತ್ತು ಬೆಳಗ್ಗೆ ತಂದು ಕೊಟ್ರು. ನಾ ಹಿಂಗಿದೆ ಅನ್ನುವಾಗ ಒಂದೇ ಒಂದು ವಾಕ್ಯ ಹೇಳಿಕ್ಕೆ ಇಷ್ಟಪಡ್ತೀನಿ. ಅವ್ರು ಹೇಳ್ತಾರೆ, ಯಾವುದು ಬಾಯೊಳಗೆ ಹೋಗುತ್ತದೆಯೋ ಅದು ನಿನ್ನನ್ನು ನಾಶ ಮಾಡುತ್ತದೆ, ನಿನ್ನನ್ನು ಹಾಳು ಮಾಡುವುದಿಲ್ಲ. ಯಾವುದು ಬಾಯಿಯಿಂದ ಹೊರಗಡೆ ಬರುತ್ತದೆಯೋ ಅದು ನಿನ್ನನ್ನು ನಾಶ ಮಾಡುತ್ತದೆ, ಆದ್ದರಿಂದ ಅದನ್ನು ಸರಿಪಡಿಸಿಕೊ. ಅಂದ್ರೆ ನಾವು ಮಾತಾಡುವಾಗ ಸತ್ಯವಾದ ಮಾತುಗಳನ್ನ ಆಡ್ಬೇಕು, ಸಜ್ಜನರ ಸಂಘವನ್ನು ಮಾಡಬೇಕು, ಅವರ ಜೊತೆ ಇದ್ದು ನಮ್ಮ ಮಾತುಗಳನ್ನ ಕಲಿಬೇಕು. ಆಲೋಚನೆಗಳಿಂದ ಬರಬಾರದು, ನಮ್ಮ ಮಾತುಗಳು ತಿಳುವಳಿಕೆಯಿಂದ ಬರಬೇಕು. ನಮ್ಮ ಆಲೋಚನೆಗಳು ಹೇಗಾದ್ರೂ ಇರಲಿ, ಆದ್ರೆ ನಮ್ಮ ಮಾತುಗಳು ಮಾತ್ರ ಶಾಸ್ತ್ರೀಯವಾಗಿ ಇರಬೇಕು ಅಂತ ಮಾತುಗಳನ್ನ. ಮತ್ತೆ ಅವ್ರು ಹೇಳ್ತಾರೆ, ಬುದ್ಧನ ಬಳಿಯಿಂದ ಸಾಲ ತೆಗೆದುಕೊಳ್ಳೋಣ, ಕೃಷ್ಣನ ಬಳಿಯಿಂದ ಸಾಲ ತೆಗೆದುಕೊಳ್ಳೋಣ, ಜೀಸಸ್ ಕ್ರಿಸ್ತನಿಂದ ಸಾಲ ತೆಗೆದುಕೊಳ್ಳೋಣ ಮಾತಿನ ಬಗ್ಗೆ ಅನ್ನುವಂತ ಮಾತನ್ನು ಕೂಡ ಹೇಳ್ತಾರೆ. ಇದೊಂದು ವಾಕ್ಯ ನನಗೆ ಹೇಳಿಕೆ ಇಷ್ಟ ಆಯ್ತು. ಆಮೇಲೆ ಇಲ್ಲಿ ನಾವು ಮಾತನಾಡಬೇಕಾದಷ್ಟಿದೆ. ನನಗೆ ಈಗ ಸಮಯದ ಅಭಾವದಿಂದ ನಾನು ಸ್ವಲ್ಪ ಕಡಿಮೆ ಮಾಡ್ತಾ ಇದ್ದೀನಿ. ಇನ್ನು ನಾವು ಇಲ್ಲಿ ಒಂದು 6 ಸೂತ್ರಗಳನ್ನ ಹೇಳ್ತಾರೆ. ಒಬ್ಬ ಲೇಖಕರು ಡಾಕ್ಟರ್ BV ಪಟ್ಟಾಭಿರಾಮ್ ಅಂತ. ನಾವು ಮಾತನಾಡುವಾಗ ಸಂವಹನದಲ್ಲಿ 6 ಸ್ವರ್ಣ ಸೂತ್ರಗಳು ಅಂತ ಒಂದು ವಿಷಯವನ್ನ ಹೇಳ್ತಾರೆ. ಅಂದ್ರೆ ನಾವು 6 ಸೂತ್ರಗಳು ಅಂದ್ರೆ ಹೇಗೆ ಪಾಲಿಸ್ಬೇಕು ಅಂತಂದ್ರೆ, ಸಾರಿ, ನಾವೇನಾದ್ರು ತಪ್ಪು ಮಾಡಿದ್ರೆ ಸಾರಿ, ನಾನು ತಪ್ಪಾಗಿದೆ ಅಂತ ಹೇಳ್ಬೇಕು. ಹಾಗೆ ಥ್ಯಾಂಕ್ ಯು, ಯಾರಾದ್ರೂ ಒಬ್ಬರು ಏನಾದ್ರು ನಮ್ಗೆ ಸಹಕಾರ ಕೊಟ್ರೆ ಅಥವಾ ಅವ್ರು ನಮ್ಗೆ ಸಹಾಯ ಮಾಡಿದ್ರೆ ಥ್ಯಾಂಕ್ ಯು ಅನ್ನೋ ವಿಷಯವನ್ನ ಹೇಳ್ಬೇಕು. ವಿಲ್ ಯು ಪ್ಲೀಸ್, ನಾವೇನ್ ಮಾಡ್ತೀವಿ ಅಂತಂದ್ರೆ, ನೀನ್ ಮಾಡು ಇದನ್ನ, ಏನಾಯ್ತು ಅಂತ ಆರ್ಡರ್ ಮಾಡೋದಲ್ಲ. ಅದ್ರ ಬದಲು ಇದನ್ನ ನೀವು ಸಾಧ್ಯ ಇದೆಯಾ, ಇದನ್ನ ನೀವು ಮಾಡ್ತೀಯಾ ಅಂತ ಕೇಳಿದಾಗ ಸಾಧ್ಯ ಆಗಿಲ್ಲ ಅಂದ್ರೆ ಇಲ್ಲ ಮಾಡ್ತೀನಿ ನಾನು ಅಂತ ಹೇಳುವಂತ ಮಾತನಾಡ್ತೀವಿ. ಬಿಡು, ನಮ್ಮನೆ ಜನ ನಾವ್ ಯಾಕೆ ಥ್ಯಾಂಕ್ಸ್ ಹೇಳ್ಬೇಕು, ನಮ್ಮ ಫ್ರೆಂಡು ನಾವ್ ಯಾಕೆ ಥ್ಯಾಂಕ್ಸ್ ಹೇಳ್ಬೇಕು ಅಂತಲ್ಲ, ಯಾರೇ ಒಂದು ಇಷ್ಟು ಸಣ್ಣ ಒಂದು ಲೋಟ ನೀರು ಕೊಟ್ಟು ಅದಕ್ಕೆ ಥ್ಯಾಂಕ್ಸ್ ಅಂತ ಹೇಳುವಂತ ಒಂದು ಹವ್ಯಾಸವನ್ನ ನಾವು ಬೆಳೆಸ್ಕೋಬೇಕು. ಇನ್ನೊಂದು, ವಾಟ್ ಈಸ್ ಯುವರ್ ಒಪಿನಿಯನ್ ಅಂದ್ರೆ ಇದು ನಿಮ್ಮ ಅಭಿಪ್ರಾಯ ಏನು. ಈಗ ನಾವು ಹೇಳಿದ್ರೆ ನಮ್ಮ ಗುರುಗಳು ಯಾವುದೇ ಒಂದು ಕೆಲಸ ಮಾಡ್ಲಿ, ಯಾವುದೇ ಒಂದು ಕಾರ್ಯಕ್ರಮವನ್ನು ಇಟ್ಕೊಳ್ಳಿ, ಪ್ರತಿಯೊಬ್ಬರನ್ನು ಸೇರಿಸಿ ಇದು ಪ್ರತಿಯೊಬ್ಬರು ನಿಮ್ಮ ಅಭಿಪ್ರಾಯ ಕೊಡ್ಬೇಕು ಅಂತ ಹೇಳ್ತಿರ್ತಾರೆ, ಪ್ರತಿದಿನನೂ ಹೇಳ್ತಾ ಇರ್ತಾರೆ. ಅಂತ ಒಂದು ವಿಷಯವನ್ನ ಕೇಳಿದಾಗ ಎಲ್ಲರೂ ಹೌದು ನಾವು ಮಾಡ್ಬೇಕು ಅನ್ನೋದು ಅವ್ರ ಮನಸ್ಸಿಗೆ ಉಂಟಾಗ್ತದೆ. ಹಾಗಾಗಿ ಎಲ್ಲರ ಒಪಿನಿಯನ್ ಅನ್ನ ಕೇಳ್ಬೇಕು. ಇನ್ನು 5ನೇದಾಗಿ, ಯು ಡಿಡ್ ಎ ಗುಡ್ ಜಾಬ್. ಅವ್ರು ಏನಾದ್ರು ಯಾರಾದ್ರೂ ನಮ್ಮ ಪರಿಚಯದವ್ರಿರ್ಲಿ, ನಮ್ಮ ಮನೆಯವ್ರಿರ್ಲಿ, ಯಾರ್ಯಾದ್ರು ಒಂದು ಒಳ್ಳೆ ಕೆಲಸ ಮಾಡಿದ್ರೆ, ನೀವ್ ಒಳ್ಳೆ ಕೆಲಸ ಮಾಡಿದ್ಯಾ ಇಂಥ ಅದ್ಭುತವಾದ ಒಂದು ಮಾತನ್ನ ಹೇಳಿದಾಗ ಅದು ಒಂದು ಅಭಿನಂದನೆ ಸಲ್ಲಿಸುವ ಜೊತೆಗೆ ಉತ್ತಮ ಸಂಸ್ಕಾರದ ದ್ಯೋತಕ ಅಂತ ಹೇಳ್ಬೋದು ನಾವು. ಅವರು ಇಷ್ಟೇ ಮಾಡಿದಲ್ಲಿ ನನ್ಗೆ ಗುರುತಿಸಿದಾರಲ್ಲ, ಇಷ್ಟು ಸಣ್ಣ ಕೆಲಸ ಮಾಡಿದ್ರು ಗುರುತಿಸಿದಾರಲ್ಲ ಅಂತ ಹೇಳಿ ತೃಪ್ತರಾಗಿ ಉತ್ಸಾಹದಿಂದ ಮತ್ತಷ್ಟು ಚುರುಕಾಗಿ ಕೆಲಸವನ್ನ ಮಾಡುವುದು. ಕೊನೆಯದೊಂದು 6ನೇ ಒಂದು ಸೂತ್ರ ಅಂದ್ರೆ, ಐ ಅಡ್ಮಿಟ್ ಐ ಮೇಡ್ ಎ ಮಿಸ್ಟೇಕ್. ಅಂದ್ರೆ ಈ ನಿಜ, ನಾನು ಮಾಡಿದ್ದು ತಪ್ಪು, ಅದನ್ನ ನನಗೆ ಗೊತ್ತಾಗಿದೆ, ನಾನು ಅದನ್ನ ಒಪ್ಕೊಳ್ತೇನೆ ಅನ್ನುವಂತ ಮಾತನಾಡ್ಬೇಕು. ಕೆಲವ್ರು ಏನ್ ಮಾಡ್ತಾರೆ, ಇಲ್ಲಪ್ಪ ನಾನು ತಪ್ಪೇ ಮಾಡಿಲ್ಲ, ಅಥವಾ ಮಾಡಿದ್ರು ಆ ತಪ್ಪನ್ನು ಸಮರ್ಥನೆ ಮಾಡ್ಕೊಳ್ಳಿಕ್ಕೆ ನೋಡ್ತಾರೆ. ಅದಾಗದೇನೆ ನಾನು ಮಾಡಿದ ತಪ್ಪಾಗಿದೆ, ನಾನು ಒಪ್ಕೊಳ್ತೀನಿ ಅಂತ ಹೇಳಿದಾಗ ಎಲ್ಲರಲ್ಲಿ ಕೂಡ ಒಂದು ಸ್ಪರ್ಧಾ ಗುಣ ಕಡಿಮೆ ಆಗುತ್ತೆ. ಅಂದ್ರೆ ಭಿನ್ನಾಭಿಪ್ರಾಯ ಇರ್ಬೋದು, ಕಲಹ ಇರ್ಬೋದು, ಇವೆಲ್ಲವೂ ಕೂಡ ಕಡಿಮೆ ಆಗುತ್ತೆ. ಇನ್ನೊಂದು ವಿಷಯ ಹೇಳ್ಬೇಕು ಅಂತಂದ್ರೆ,
ಅದೇ ಈ ಇವರೇ ಹೇಳ್ತಾರೆ, ಜಾನ್ ಅಡೈರ್ ಎನ್ನುವ ಮನಃಶಾಸ್ತ್ರಜ್ಞರ ಪ್ರಕಾರ ನಾವು ಮಾತನಾಡುವಾಗ ನಮ್ಮ ಯಶಸ್ಸು ಕಾಣ್ಬೇಕಂದ್ರೆ ಯಾವ ರೀತಿ, SUCCESS ಸಕ್ಸೆಸ್ ಕಾಣ್ಬೇಕಂದ್ರೆ ಯಾವ ರೀತಿಯಾಗಿ ನಾವು ಮಾತನಾಡಬೇಕು ಅನ್ನೋದನ್ನ ಅವರು ಹೇಳ್ತಾರೆ. ಸ್ಮೈಲ್ ಮೊದಲ SUCCESS ಸ್ಮೈಲ್ ಅಂದ್ರೆ ನಾವು ಏನೇ ಮಾತಾಡಿದ್ರು ನಾವು ಮುಗುಳ್ನಗ್ತಾ ಮಾತಾಡ್ಬೇಕು, ಮುಗುಳ್ನಗ್ತಾ ಇನ್ನೊಬ್ಬರ ಮಾತನ್ನ ಆಲಿಸ್ಬೇಕು ಅಂತ ಹೇಳ್ತಾರೆ. ಅಂಡರ್ಸ್ಟ್ಯಾಂಡಿಂಗ್ ಅರ್ಥ ಮಾಡ್ಕೊಳ್ಬೇಕು, ಅಂದ್ರೆ ಬೇರೆಯವರ ಭಾವನೆಗಳನ್ನ ಅರ್ಥ ಮಾಡಿಕೊಂಡು ಅವ್ರು ಏನ್ ಹೇಳ್ತಾರೆ ಅದನ್ನ ಕೇಳಿಸ್ಕೊಂಡು ಆಮೇಲೆ ಮಾತನಾಡ್ಬೇಕು. ನಾವು ಅವ್ರು ಮಾತಾಡಕ್ಕಿಂತ ಮೊದ್ಲೇನೆ ನಾವು ಶುರು ಮಾಡ್ಬಿಡ್ತೀವಿ, ಅದಾಗಬಾರ್ದು. ಹಾಗಾಗಿ ಅಂತ ಭಾವನೆಗಳನ್ನ ಅವ್ರ ಮಾತನ್ನ ಅರ್ಥ ಮಾಡ್ಕೋಬೇಕು ಅಂತ ಇಲ್ಲಿ ಹೇಳ್ತಾರೆ. ಇನ್ನು ಕರ್ಟಸಿ ಸೌಜನ್ಯಯುತವಾಗಿ ಮಾತನಾಡ್ಬೇಕು, ನಾವು ಮಾತಿಗೆ ತಕ್ಕಂತೆ ಸೌಜನ್ಯ ಹಾಗೆ ಸಂಸ್ಕಾರಯುತದಿಂದ ವರ್ತಿಸಬೇಕು. ಕ್ರೆಡಿಬಿಲಿಟಿ ಅಂದ್ರೆ ಪ್ರಾಮಾಣಿಕತೆ, ನಾವು ಮಾತಿನಲ್ಲಿ ಅಥವಾ ನಮ್ಮ ವರ್ತನೆಯಲ್ಲಿ ಪ್ರಾಮಾಣಿಕತೆ ಇರಬೇಕೇ ಹೊರತು ಅಪ್ರಾಮಾಣಿಕರಾಗಿ ನಾವು ವರ್ತಿಸಬಾರದು. ಇನ್ನೊಂದು ಎಫೆಕ್ಟಿವ್ ವರ್ಡ್ಸ್, ಪರಿಣಾಮಕಾರಿ ಪದಗಳ ಬಳಕೆ. ನಾವು ಮಾತಿನಲ್ಲಿ ಬಳಸುವ ಪದಗಳು ಪರಿಣಾಮಕಾರಿಯಾಗಿರ್ಬೇಕು. ನಾವು ಈ ಕೆಲವರು ಮಾತನಾಡಿದಾಗ ಹೇಳ್ತೀವಿ, ನಿಮ್ಮ ಮಾತು ನನಗೆ ತುಂಬಾ ಮನಸ್ಸಿಗೆ ನಾಡ್ತು, ಎಷ್ಟು ಚೆನ್ನಾಗಿ ಮಾತಾಡಿದ್ರಿ, ಎಷ್ಟು ಭಾವನಾತ್ಮಕವಾದ ನಾನು, ಈ ತರ ಎಲ್ಲ ಹೇಳ್ತಾರಲ್ಲ, ಆ ತರ ಒಂದು ಪರಿಣಾಮಕಾರಿ ಬಳಕೆಯನ್ನ ನಾವು ಮಾತಿನಲ್ಲಿ ಬಳಸಬೇಕು. ಇನ್ನು ಸೌಂಡ್, ಧ್ವನಿಯಲ್ಲಿ ಏರಿಳಿತ. ನಾವು ಮಾತನಾಡುವಾಗ ನಮ್ಮ ಧ್ವನಿಯಲ್ಲಿ ಏರಿಳಿತ ಅಂದ್ರೆ ಸಣ್ಣಕ್ಕೆ ಮಾತಾಡುವಾಗ ಸಣ್ಣಕ್ಕೆ ದೊಡ್ಡ ಈ ರೀತಿ ಬಳಸಬೇಕೆ ಹೊರತು ಹೇಗಾಗೋ ಮಾತನಾಡಿದ್ರೆ ಅದು ಮಾತಿನ ತಕ್ಕಂತೆ ಧ್ವನಿಯಲ್ಲಿ ಏರಿಳಿತ ಕೂಡ ಇರಬೇಕು. ಇನ್ನು ಶಾರ್ಟ್ ಅಂಡ್ ಸ್ವೀಟ್, ಲಾಸ್ಟ್ SUCCESS ಶಾರ್ಟ್ ಅಂಡ್ ಸ್ವೀಟ್ ಅನ್ನೋ ಒಂದು ಅಗತ್ಯವಿದ್ದಷ್ಟೇ ಮಾತನಾಡ್ಬೇಕು. ಏನ್ ಮಾಡ್ತೀವಿ ನಾವು ಎಷ್ಟೋ ಸರ್ತಿ ನಿಜವಾಗ್ಲೂ ಅಗತ್ಯ ರಿಪೀಟ್ ಆಗಿ ಹೇಳೋದನ್ನೇ ಹೇಳೋದು, ಅಥವಾ ಅದು ಎದುರುಗಡೆ ಇರೋರಿಗೂ ಸ್ವಲ್ಪ ಬೇಸರ ಆಗ್ಬೋದು. ಹಂಗಾಗಿ ಎಷ್ಟು ಹೇಳ್ಬೇಕು ಅಷ್ಟನ್ನು ಮಾತ್ರ ಹೇಳಿ ನಮ್ಮ ಮಾತನ್ನ ಅಲ್ಲಿಗೆ ಪೂರ್ಣಗೊಳಿಸ್ಬೇಕು. ಹಾಗೆ ಇಲ್ಲಿ ಒಂದ್ ಕಡೆ ಹೇಳ್ತಾರೆ, ನಾವು ಈ ಜನ್ಮದಲ್ಲಿ ಮನುಷ್ಯ ಜನ್ಮದಲ್ಲಿ ಬಂದಿದ್ದೀವಿ, ನಾವು ಮುಂದಿನ ಜನ್ಮ ನಮಗೆ ಇದೆಯೋ ಇಲ್ವೋ ಗೊತ್ತಿಲ್ಲ, ಈ ಜನ್ಮದಲ್ಲಿ ಬಂದಿದೀವಿ ಅಂದ್ರೆ ನಮಗೆ ದೇವರು ಮಾತನಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ ಅಂದ್ರೆ ನಾವು ನಿಜವಾಗ್ಲೂ ಪುಣ್ಯವಂತರು. ನಾವು ಎಷ್ಟು ಸಾಧ್ಯನೋ ಅಷ್ಟು ಒಳ್ಳೆಯ ರೀತಿಯಿಂದ ಇರಬೇಕು, ಅಷ್ಟು ಒಂದು ನಮ್ರತೆಯಿಂದ ವಿನಯತೆಯಿಂದ ಮಾತಾಡ್ಬೇಕು. ಹಾಗೆ ಮಾತನಾಡುವಾಗ ನಾವು 3 FW ಮತ್ತು 2 H ಅನ್ನ ಅನುಸರಿಸ್ಬೇಕು. ಅಂದ್ರೆ 3W ಅಂದ್ರೆ ವೆನ್ ಟು ಟಾಕ್, ವೇರ್ ಟು ಟಾಕ್, ಮತ್ತೆ ವಾಟ್ ಟು ಟಾಕ್, ವೆನ್ ಟು ಟಾಕ್, ವೇರ್ ಟು ಟಾಕ್, ವಾಟ್ ಟು ಟಾಕ್ ಅನ್ನುವಂತ ಒಂದು ನೀತಿಯನ್ನ ಅನುಸರಿಸಬೇಕು. ಹಾಗೂ 2H ಹೌ ಟು ಟಾಕ್, ಹೌ ಮಚ್ ಟು ಟಾಕ್, ಇದೆಲ್ಲವನ್ನು ಅನುಸರಿಸಿದಾಗ ನಾವು ನಿಜವಾಗ್ಲೂ ಪ್ರತಿದಿನ ನಾವು ಇದನ್ನ ಅನುಸರಿಸ್ತಾ ಬಂದ್ರೆ ನಾವು ಮಾತಿನಲ್ಲಿ 3 ಲೋಕವನ್ನು ಗೆಲ್ಲಬಹುದು. ಹಾಗೆ ನಮ್ಗೆ ಈ ಕೊಟ್ಟಂತ ಸಮಯ ಕಡಿಮೆ ಇರೋದ್ರಿಂದ ಇಷ್ಟಕ್ಕೆ ನಾನು ಪೂರ್ಣ ವಿರಾಮ ಸಲ್ಲಿಸುವಂತ ಕೆಲಸ ಮಾಡ್ತೀನಿ. ನಾನು ತಿಳಿದಷ್ಟ ನನ್ನ ಹೇಳಿಕೆ ಪ್ರಯತ್ನ ಪಟ್ಟಿದ್ದೀನಿ. ಅದ್ರಲ್ಲಿ ಏನಾದ್ರು ತಪ್ಪಿದ್ರೆ ಕ್ಷಮಿಸ್ರಿ. ಹಾಗೆ ಏನಾದ್ರು ಆಡ್ ಮಾಡುವಂತ ವಿಷಯ ಇದ್ರೆ ಆಡ್ ಮಾಡಿ ಗುರುಜಿ. ನನಗೆ ಅವಕಾಶ ಕೊಟ್ಟಿದ್ದಕ್ಕಾಗಿ ರಂಗನಾಥ್ ಗುರುಜಿಯವರಿಗೂ, ನಾಗರಾಜ್ ಗುರುಜಿಯವರಿಗೂ ಹಾಗೂ ಇಲ್ಲಿ ನೆರೆದಿರುವ ಎಲ್ಲಾ ನನ್ನ ಧ್ಯಾನ ಮಿತ್ರರಿಗೂ ವಂದನೆಗಳನ್ನು, ಪ್ರಣಾಮಗಳನ್ನು ಸಲ್ಲಿಸುತ್ತಾ ಧನ್ಯವಾದಗಳು, ಧನ್ಯವಾದಗಳು, ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ಅದ್ಭುತವಾದ ರೀತಿಯಲ್ಲಿ ತಿಳಿಸಿದ್ರಿ. ಒಳ್ಳೆ ಮಾತುಗಳು. ಅಂದ್ರೆ ಇದರಲ್ಲಿ ಇದು ವಿಸ್ತಾರವಾಗಿರೋದು ವಾಕ್ಕ್ಷೇತ್ರ ಅನ್ನೋದು. ಈಗಾಗಲೇ ನೀವು ಹೇಳಿದ್ರಲ್ಲ, ಪತ್ರಿ ಸರ್ ವಾಕ್ಕ್ಷೇತ್ರ ಬಗ್ಗೆ ತುಂಬಾ ವಿಸ್ತಾರವಾಗಿ ತಿಳಿಸಿದ್ದಾರೆ. ಇದು ಹೇಳ್ತಾ ಹೋದ್ರೆ ಇದು ಅನಂತ. ಓಕೆ, ಆದ್ರೆ ನೀವು ಹೇಳುವಂತ ಮಾತುಗಳು, ನೀವು ಹಂಚಿರುವಂತ ಜ್ಞಾನ ತುಂಬಾ ಚೆನ್ನಾಗಿದೆ. ಇದು ಪಾಲನೆ ಮಾಡ್ಲೇಬೇಕು. ಏನೇನು ನೀವು ಹೇಳಿದ್ರೋ ಎಲ್ಲ ಪಾಲನೆ ಮಾಡ್ಬೇಕು. ಅದರಲ್ಲಿ ಏನೋ ತಪ್ಪು ಅಂಶ ಅಂತ ಯಾವುದಿಲ್ಲ. ತುಂಬಾ ಚೆನ್ನಾಗಿ ಹೇಳಿದ್ರಿ. ಆದ್ರೆ ಮುಂದಿನ ಜನ್ಮ ಇದೋ ಇಲ್ಲ ಅಂತನೂ ಏನ್ ಬೇಡ. ಮುಂದಿನ ಜನ್ಮ ಅನ್ನೋದು ನಮ್ಮ ಕರ್ಮಾನುಸಾರ ನಾವು ಏನು ಕರ್ಮಗಳು ಮಾಡಿದೀವಿ, ನಾವ್ ಈಗ ಏನ್ ಪಾಲನೆ ಮಾಡ್ತಾ ಅದ್ರ ಪ್ರಕಾರ ಮುಂದಿನ ಜನ್ಮ ಅನ್ನೋದು ಖಂಡಿತ ಇರೇ ಇರ್ತದೆ. ಇಲ್ಲ ಮುಂದಿನ ಜನ್ಮ ಇರಬಾರ್ದು ಅಂತಂದ್ರೆ ನಾವು ಸಿದ್ಧರಾಗಬೇಕು, ಸಂತರಾಗಬೇಕಾಗತ್ತೆ. ಸೊ ಖಂಡಿತ ಮಾಸ್ಟರ್ ಆಗ್ಲೇಬೇಕಾಗತ್ತೆ. ಸೊ ಅದೊಂದು ಸ್ವಲ್ಪ ಅಷ್ಟೇ, ಅದೊಂದು ಅಡ್ಜಸ್ಟ್ ಮಾಡ್ಕೋಬೇಕು. ಯಾಕಂದ್ರೆ ನಾವು ಪದಗಳು ಬಳಸುವಾಗ ಏನಾಗುತ್ತೆ, ಸಡನ್ ಆಗಿ ಏನೋ ಒಂದು ಬಳಸ್ಬಿಡ್ತೀವಿ. ಓಕೆ, ಆ ಪದ ಆ ರೀತಿಯಲ್ಲಿ ಬಂದ್ಬಿಡ್ತದೆ. ಬಟ್ ಅಲ್ಲಿನೂ ಎಚ್ಚರಿಕೆ ಇರಬೇಕು. ಆ ಮಾತಲ್ಲಿ ಎಚ್ಚರಿಕೆ ತುಂಬಾ ತೋರಿಸ್ಬೇಕು ನಾವು ಯಾವಾಗಲೂ. ಓಕೆ,
ಅದೊಂದು ಅಷ್ಟೇ ಕರೆಕ್ಷನ್ ಅನ್ನೋದು. ಥ್ಯಾಂಕ್ ಯು. Yes, yes. ಥ್ಯಾಂಕ್ ಯು ಸುತೇಜ ಮೇಡಮ್. ಅದ್ಭುತವಾದ ಮಾತು ಒಡೆದರೆ ಹೋಯ್ತು, ಮುತ್ತು ಒಡೆದರೆ ಹೋಯ್ತು ಅಂತ ಹೇಳ್ತಾರೆ. ಮಾತಾಡ್ಬೇಕಾದ್ರೆ ತುಂಬಾ ಎಚ್ಚರಿಕೆಯಿಂದ ಮಾತಾಡ್ಬೇಕು ಅಂತ ಹೇಳ್ತಾರೆ. ತುಂಬಾ ಚೆನ್ನಾಗಿ ಪ್ರಸ್ತುತಪಡಿಸ್ತಿದ್ದೀರಾ ಇವತ್ತಿನ ನಿಮ್ಮ ವಿಷಯವನ್ನು. ಸಮಯಕ್ಕೆ ತುಂಬಾ ಬೆಲೆ ಕೊಟ್ಟಿದ್ದೀರಾ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಸರ್ ತಗೋಬೇಕಾ ಇದೊಂದೆರಡು? ಎಸ್, ಒಂದು ಎರಡು ಮಾತುಗಳು, ಎರಡು ಅನಿಸಿಕೆ ಇದ್ರೆ ಒಬ್ರು ಮಾಸ್ಟರ್ ಓಕೆ, ಲಕ್ಷ್ಮೀಕಾಂತ್. ಒಂದ್ ನಿಮಿಷ ಸರ್. ಮಾಸ್ಟರ್ಸ್ ನಿನ್ನೆದ ವಿಡಿಯೋದು ಲಿಂಕ್ ಚಾಟ್ ಬಾಕ್ಸ್ ಅಲ್ಲಿ ಈಗ ಆಲ್ರೆಡಿ ಸೆಂಡ್ ಮಾಡಿದ್ದೇವೆ. ಎಲ್ರು ಲೈಕ್ ಮಾಡಿ ಮತ್ತೆ ಕಾಮೆಂಟ್ ಮಾಡಿ, ಮತ್ತೆ ಆದ ತಕ್ಷಣ ಎಸ್ ಅಂತ ಚಾಟ್ ಬಾಕ್ಸ್ ಅಲ್ಲಿ ವಾಪಸ್ ರಿಪ್ಲೈ ಹಾಕಿ ಎಸ್ ಅಂತ. ಎಷ್ಟು ಜನ ಮಾಸ್ಟರ್ಸ್ ಇದ್ದೀರಾ? ಸುಮಾರು 80 ಮೆಂಬರ್ಸ್ ಇದ್ದೀರಾ. ಎಲ್ರು ಒಮ್ಮೆ ನೋಡಿ ವಿಡಿಯೋಗಳ. 3 ವಿಡಿಯೋ ಇದೆ ನಿನ್ನೆದು, ಅದ್ಭುತವಾದ ವಿಡಿಯೋ. ಒಂದೊಂದು ವಿಡಿಯೋನು ತುಂಬಾ ಚೆನ್ನಾಗಿದೆ. ಎಲ್ರು ನೋಡಿ. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಬೇರೆ ಮಾಡ್ಕೊಳ್ಳಿ. ಎಲ್ರು ಚಾಟ್ ಬಾಕ್ಸ್ಗೆ ಹೋಗಿ, ಈಗಲೇ ಮಾಡ್ತೀವಿ ನಾವು, ಶೇರಿಂಗ್ ಮಾಡ್ತಾ ಇರ್ತೀವಿ. ಆ ಟೈಮಲ್ಲಿ ನೀವು ಚಾಟ್ ಬಾಕ್ಸ್ಗೆ ಹೋಗಿ ಕಾಮೆಂಟ್ ಮತ್ತೆ ಲೈಕ್ ಮಾಡಿ ಬನ್ನಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಲಕ್ಷ್ಮೀಕಾಂತ್ ಅಮ್ಮ ಮಾತಾಡಿ. ಎಲ್ಲರಿಗೂ ನಮಸ್ಕಾರ ಸರ್. ದಿನೇ ದಿನೇ ಮಹಾತಾರ್ ಫೌಂಡೇಶನ್ ಇಂದ ಒಳ್ಳೊಳ್ಳೆ ವಿಷಯಗಳು ಹೊರ ಬರುತ್ತಿವೆ. ಯಾಕಂದ್ರೆ ಇದು ಬರೀ ಆರೋಗ್ಯಕ್ಕೆ ಅಲ್ಲ, ಎಲ್ಲಾ ರೀತಿಯ ಸಮಗ್ರ ಆರೋಗ್ಯಕ್ಕೆ ನಾವು ನಡ್ಕೊಳ್ಳೋ ರೀತಿ ಇರ್ಬೋದು, ನಮ್ ಫಿಸಿಕಲ್ ಇರ್ಬೋದು, ಮೆಂಟಲ್ ಇರ್ಬೋದು, ಸೋಷಿಯಲ್ ಇರ್ಬೋದು, ವೆಲ್ ಬೀಯಿಂಗ್ ಇರ್ಬೋದು, ಎಲ್ಲ ರೀತಿಯಲ್ಲೂ ಒಳ್ಳೊಳ್ಳೆ ಮಾತುಗಳು ಬರ್ತಾ ಇದೆ. ನಿಜವಾಗ್ಲೂ ಇದು ಇನ್ನೂ ಉನ್ನತ ಮಟ್ಟಕ್ಕೆ ಇರುತ್ತೆ. ಬೆಳಗ್ಗೆ ನಾನು ತ್ರಿವೇಣಿ ಅವ್ರದ್ದು ಕೇಳಿಸ್ಕೊಂಡಿಲ್ಲ, ಅರ್ಧಂಬರ್ಧ ಕೇಳಿಸ್ಕೊಂಡೆ. ಈಗ ಸುತೇಜ ಅವ್ರು ಮಾತಾಡಿದ್ದು ಕೇಳಿಸ್ಕೊಂಡೆ. ಎರಡೂ ವೈವಿಧ್ಯಮಯ. ಇದನ್ನ ಎಷ್ಟು ದಿನಗಳು ನಾವು ಚರ್ಚೆ ಮಾಡಿದ್ರು ಮುಗಿಯದಂತ ವಿಷಯ. ಆದ್ರೆ ಸುತೇಜ ಮೇಡಮ್ ಹೇಳಿದ್ದು ಕರೆಕ್ಟ್, ಅದನ್ನ ಪಾಲಿಸ್ಲೇಬೇಕು. ನಾನು ಸ್ವಲ್ಪ ನನ್ನ ಮಾತಾಡೋ ಬಿಹೇವಿಯರ್ ಅಲ್ಲೂ ಚೇಂಜ್ ಮಾಡ್ಕೊಂಡಿದ್ದೀನಿ. ಆದ್ರೆ ಕೆಲವು ಟೈಮಲ್ಲಿ ನಾವು ಅಥಾರಿಟೇಟಿವ್ ಆಗೂ ಇರ್ಬೇಕು. ಕೆಲವು ಸಂದರ್ಭದಲ್ಲಿ ಮಕ್ಕಳ ಮನಸ್ಸಿನ ಮೇಲೆ ಇರ್ಬೋದು ಅಥವಾ ಇನ್ನೊಂದಿರ್ಬೋದು, ನಾವು ಸ್ವಲ್ಪ ಸತ್ಯನ ಒಂದೊಂದ್ಸಾರಿ ಸುಳ್ಳು ಹೇಳಿ, ಅಂದ್ರೆ ಸುಳ್ಳು ಅಂತಲ್ಲ, ಆ ಸತ್ಯನ ಮರೆಮಾಚಿ ಮಾತಾಡೋ ಅಂತದಾದ್ರೂ ಇರ್ಬೋದು. ಒಂದೊಂದು ಸಂದರ್ಭಗಳು ಬಂದಾಗ ನಾವು ತುಂಬಾ ಮೃದುವಾಗಿ ಮಾತಾಡ್ಬೇಕಾಗ್ತದೆ. ಕೆಲವು ಮಾತುಗಳನ್ನ ಆಡ್ಲೇಬಾರ್ದು, ಯಾಕಂದ್ರೆ ಸಂಬಂಧಗಳು ಕಳ್ಕೋಬಾರ್ದು. ಅಂದ್ರೆ ಕೆಲವು ಮಾತುಗಳನ್ನ ನಮ್ ಕಿವಿ ಮೇಲೆ ಬಿದ್ರು, ನಮಗ್ ಮನ್ಸು ನೋವು ಉಂಟಾಗಿದ್ರು, ನಾವು ಮಾತಾಡೋ ಅಂತ ಸಂದರ್ಭಗಳು ಒದಗಿ ಬಂದ್ರು ನಾವು ಮೌನವಾಗಿರ್ಬೇಕಾಗುತ್ತೆ. ತುಂಬಾ ಚೆನ್ನಾಗಿತ್ತು ಸರ್. ನಾನು ಇವರು ತ್ರಿವೇಣಿ ಅವ್ರದ್ದು ಮಾತಾಡ್ಬೇಕು ಅಂತಿದ್ದೆ, ಬಟ್ ನೆಕ್ಸ್ಟ್ ಸುತೇಜ ಅವ್ರು ಬಂದಿದ್ದು. ಅದು ಒಬ್ಬೊಬ್ಬರು ಫ್ಯಾಮಿಲಿ ಮೇಲೆ, ಅವ್ರವ್ರ ಬಿಹೇವಿಯರ್ ಮೇಲೆ, ಅವ್ರ ಕಲ್ಚರ್ ಮೇಲೆ ಎಲ್ಲ ಡಿಪೆಂಡ್ ಆಗಿರ್ತದೆ. ಅದೇ ಹೇಳಿದ್ವಲ್ಲ, ಇದು ಡಿಬೇಟ್ ಅಂತ ಇಟ್ರುನು ಇದು ಮುಗಿಯಲಾರದಂತ ಇದು. ಆದ್ರೂ ನಾವು ಎಲ್ಲೆಲ್ಲಿ ಯಾವ ರೀತಿ ನಡ್ಕೊಳ್ತಿದೀವಿ ಅನ್ನೋದು ನಮ್ಮ ಅರಿವಿರ್ಬೇಕು. ನಾವು ಇಂಥದೇ ವಾತಾವರಣ, ನಮ್ಮ ಅನುಭವಗಳ ಮೇರೆಗೆ ಇಂಥ ವಾತಾವರಣ ನಮ್ಮ ಮನೆಯಲ್ಲಿ ಸೃಷ್ಟಿ ಆಗ್ಬೇಕು, ಸುತ್ತಮುತ್ತ ಸೃಷ್ಟಿ ಆಗ್ಬೇಕು ಅಂತಿದ್ರೆ ನಾವು ಆ ರೀತಿಯ ಒಂದು ಬೀಜಗಳನ್ನ ಮಕ್ಕಳ ಮನಸ್ಸಿನಲ್ಲಿ ಇರ್ಬೋದು, ಪರಿಸರದಲ್ಲಿ ಸುತ್ತಮುತ್ತಲು ಇರುವಂತ ಜನದಲ್ಲಿ ಇರ್ಬೋದು, ನಮ್ಮಲ್ಲೂ ಇರ್ಬೋದು, ಇದನ್ನ ನಾವು ಬಿತ್ಕೊಂಡು ಹೋದಾಗ ಮಾತ್ರ ನಾವು ಸುತ್ತಮುತ್ತಲು ಚೆನ್ನಾಗಿರ್ಲಿಕ್ಕೆ, ಮುಂದೆ ಒಂದು ಒಳ್ಳೆಯ ಸಮಾಜ ನಿರ್ಮಾಣ ಮಾಡ್ಲಿಕ್ಕೆ ಪರಿಣಾಮ ಬೀರುತ್ತೆ ಅಂತ ಹೇಳಿದ್ರಿ ಸರ್. ಯಾಕಂದ್ರೆ ಇದನ್ನ ಹೇಳ್ತಾ ಹೋದ್ರೆ ಮುಗಿಯದಂತ ವಿಷಯಗಳು, ಬಟ್ ಅದ್ಭುತವಾದ ಸಬ್ಜೆಕ್ಟ್ಗಳು ಮೂಡಿ ಬರುತ್ತಿದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಲಕ್ಷ್ಮೀಕಾಂತ್ ಅಮ್ಮ. ಸರ್ ಇದೊಂದು ತಗೊಳ್ಳೋಣ, ಒಬ್ರದ್ದು ಹೆಲ್ತ್ ಇಸ್ ಅಂತ ಅವಾಗ್ಲೂ ಇದು ಮಾಡಿ ಅದನ್ನ ತಗೊಂಡು ಟೈಮ್ ಆಗತ್ತೆ, ಮತ್ತೆ ನೆಕ್ಸ್ಟ್ ಓಕೆ. ಥ್ಯಾಂಕ್ ಯು ಸುತೇಜ ಮೇಡಮ್. ಅದ್ಭುತವಾದ ಒಂದು ಇವತ್ತಿನ ಟಾಪಿಕ್ ಇತ್ತು ನಿಮ್ದು, ಚೆನ್ನಾಗಿ ವಾಚನ ಮಾಡಿದ್ದೀರಾ. ಮಾಸ್ಟರ್ ಗುರುಜಿ ಪಾಯಿಂಟ್ ಹೇಳ್ಬೇಕು ಅಂತಿದ್ದೆ. ಹೇಳಿ ಪಾಯಿಂಟ್ ಹೇಳ್ಬೇಕು ಅಂತ ನಾನು ಮರ್ತಿದ್ದೆ. ಹೇಳ ಸರ್? ಒಂದ್ ನಿಮಿಷ ಹೇಳಿ. ಒಂದೇ ನಿಮಿಷ ಸರ್. ಅಂದ್ರೆ ಕೆಲವರು ತುಂಬಾ ಸಿಟ್ಟು ಮಾಡ್ತಾರಲ್ಲ, ಇಲ್ಲಿ ಮನಃಶಾಸ್ತ್ರ ಎರಿಕ್ಸನ್ ಅವರು ಮನಃಶಾಸ್ತ್ರಜ್ಞರು ಹೇಳ್ತಾರೆ, ತುಂಬಾ ಸಿಟ್ಟು ಬರುತ್ತಲ್ಲ, ಅವಾಗ ನಾವು ಸಿಟ್ಟನ್ನ ತಕ್ಷಣ ಏನೋ ಮಾತು ಅದರಿಂದ ಕೋಪವನ್ನ ಕೈ ಕೊಡಬಾರ್ದು ಅಂತಲ್ಲ, ಹಾಗೆ ಆತರ ಸಿಟ್ಟು ಬಂದಾಗ ನಾವು 1ರಿಂದ 10 ತನಕ ತುಂಬಾ ಸಮಾಧಾನವಾಗಿ 1 2 3 4 ಅಥವಾ 10 ತನಕ ಎಣಿಸ್ಬೇಕು. ಆಮೇಲೆ ಒಂದು ಗ್ಲಾಸ್ ನೀರ್ ಕೊಡುದು, ಒಂದ್ 5 ನಿಮಿಷ 10 ನಿಮಿಷ ಸುಮ್ಮನೆ ಸಮಾಧಾನವಾಗಿದ್ರೆ ನಾವು ಸಿಟ್ಟು ಬಂದಿತ್ತ ಅಂತ ನಮಗ್ ಗೊತ್ತಾಗೋದಿಲ್ಲ, ನಾವ್ ಈ ತರ ಮಾತಾಡ್ಬಿಡ್ತಿದ್ವಲ್ಲ ಅನ್ನುವಂತ ಒಂದು ವಿಚಾರ ನಮಗ್ ಗೊತ್ತಾಗತ್ತೆ. ಹಾಗಾಗಿ ಅದನ್ನ ಹೇಳ್ಬೇಕು ಅಂತಿದ್ದೆ. ಇವಾಗ ಥ್ಯಾಂಕ್ ಯು ಸರ್, ಅವಕಾಶ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು.